ವೆಂಕಿಯವರೇ ಇದನ್ನೆಲ್ಲ ಮರೆತು ಖುಷಿಯಾಗಿದ್ದಾರೆ. ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ. ಎಲ್ಲಿ ಅವನ ಪರಿಸ್ಥಿತಿನ ಇದ್ದಾಗ ಹೇಗ್ರಿ ಆರಾಮಾಗಿ ಊಟ ಮಾಡೋದಕ್ಕಾಗುತ್ತೆ? ಅವನ ಮನೇಲಿಲ್ಲ ಅಂತ ನನಗೇನೆ ತಡ್ಕೊಳಕ್ಕಾಗ್ತಿಲ್ಲ. ಇನ್ನು ಅಮ್ಮ ಹೇಗೆ ಸಹಿಸ್ಕೊಳ್ತಾ ಇದ್ದಾರೋ ಏನೋ. ಅಲ್ಲ ರೀ, ಅವನನ್ನ ಮನೆಯಿಂದ ಆಚೆ ಕಳಿಸೋ ಹಕ್ಕು ಯಾರಿಗ್ರಿ ಕೊಟ್ಟಿದ್ದು? ಸಂತೋಷನ ಹೇಗೆ ಆ ಥರ ಎಲ್ಲ ಮಾಡ್ದ? ಒಟ್ಟಿಗೆ ಹುಟ್ಟಿಲ್ಲ ಅನ್ ಮಾತ್ರಕ್ಕೆ ಏನು ಬೇಕಾದರೂ ಮಾಡ್ಬೋದು ಅಂತನಾ? ನಮ್ಮಣ್ಣ ಒಂದು ಚೂರು ದುಡ್ಡು ಆಸ್ತಿಗೆ ಆಸೆ ಪಟ್ಟವನಲ್ಲ. ಅಪ್ಪ ಅಮ್ಮನ್ನ ದೇವ್ರ ಥರ ನೋಡ್ತಾ ಇದ್ದ. ಆದರೆ ಆ ದೇವ್ರ ಕೈಲೇ ಏನೂ ಮಾಡೋಕ್ಕಾಗಲಿಲ್ಲ ಇವತ್ತು. ಅವನ ಮನೇಲಿ ಇಲ್ದೇ ಇರೋ ಮನೆನೇ ಅಲ್ಲ. ಅವನೊಂಥರ ನಂದಾದೀಪ ಇದ್ದ ಹಾಗೆ. ದೀಪನೇ ಇಲ್ಲ ಅಂದಮೇಲೆ ಬೆಳಗ್ಗೆ ಹೇಗೆ ಉರಿಯುತ್ತೆ ಹೇಳಿ? ಯಾರ ವಿಷಯನ ಕೇಳಬಾರ್ದು ಅಂತ ನಾನು ಅನ್ಕೋತೀನೋ ಅವ್ರ ಬಗ್ಗೆನೇ ಮಾತಾಡಿ ನನ್ನ ಕೋಪ ಜಾಸ್ತಿ ಮಾಡಿಸ್ತಿರಲ್ಲ ಜಾನ್ವಿ ಅವರೇ. ನಮಗೆ ಹೇಗೆ ಹೇಳೋದು, ಹೇಗೆ ಅರ್ಥ ಮಾಡಿಸೋದು